ಮೊನ್ನೆಯಷ್ಟೇ 21ನೇ ಶತಮಾನದ ನಾವು 11ನೇ ಶತಮಾನಕ್ಕೆ ಹೋಗಿ ಬಂದದ್ದಾಯಿತು. ಗೊಂದಲ ಆಯಿತಾ? ಭುವನೇಶ್ವರದ 11ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟ ದೇವಾಲಯಗಳನ್ನು ದರ್ಶಿಸಿ ಬಂದೆವಲ್ಲ. ಈಗ ನೋಡಿ ಎಲ್ಲಿಗೆ? ಕ್ರಿಸ್ತ ಪೂರ್ವ 1ನೇ ಶತಮಾನಕ್ಕೆ ಬಂದಿದ್ದೇವೆ. ಇನ್ನಷ್ಟು ಗೊಂದಲಕ್ಕೆ ಬೀಳಬೇಡಿ. ನಾವು ಭುವನೇಶ್ವರದ ಉದಯಗಿರಿ ಬೆಟ್ಟದ ಮೇಲೆ ಇದ್ದೇವೆ. ಈಗ ಉದಯಗಿರಿ ಮತ್ತು ಕಂದಗಿರಿ ಎದುರು ಬದಿರಾಗಿರುವ 2 ಬೆಟ್ಟಗಳು. ಉದಯಗಿರಿಯಲ್ಲಿ 18 ಗುಹೆಗಳು ಮತ್ತು ಕಂದಗಿರಿಯಲ್ಲಿ 15 ಗುಹೆಗಳು ಇವೆಯಂತೆ. ಇವು ಸಾಮಾನ್ಯ ಗುಹೆಗಳೇನೂ ಅಲ್ಲ, ಶಿಲೆಯರಳಿ ಕಲೆಯಾದ ಗುಹೆಗಳು ಇವು. ಅಪೂರ್ವವಾದ ವಾಸ್ತುಶಿಲ್ಪವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಹಿಂದೂ ಸಂಸ್ಕೃತಿಯ ಕುರುಹು ಧಾರಾಳವಾಗಿ ಕಂಡುಬರ್ತದೆ. ಆದರೆ ಮುಖ್ಯವಾಗಿ ಇದು ಜೈನ ಮುನಿಗಳ ವಾಸಗೃಹ ಆಗಿತ್ತು ಎಂಬ ಮಾಹಿತಿ ನಮಗೆ ಸಿಕ್ಕಿತು. ಈ ಶಿಲಾ ಗುಹೆಗಳ ನಿರ್ಮಾಣ ಕಾರ್ಯ ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ದೊರೆ ಕುರವೇಲ ಮತ್ತು ಆತನ ಉತ್ತರಾಧಿಕಾರಿಗಳಿಂದ ಆಯಿತು. ಇಲ್ಲಿ ಈಗ ನೀವು ನೋಡ್ತಾ ಇರುವ ಗುಹೆಗಳು ಉದಯಗಿರಿಯ ಗುಹೆಗಳು. ಅಶೋಕ ಚಕ್ರವರ್ತಿಯ ಕಳಿಂಗ ಯುದ್ಧದ ವಾಸ್ತುಶಿಲ್ಪವನ್ನು ನೋಡಿ ಇಲ್ಲಿ ಕಾಣಬಹುದಾಗಿದೆ. ಅಶೋಕ ಚಕ್ರವರ್ತಿ ಮುಂದೆ ಕಾಣ್ತಾ ಇರೋದು ಕಂದಗಿರಿ ಬೆಟ್ಟದ ಮೇಲಿರುವ ಜೈನ ದೇವಾಲಯ. ಈಗ ನಾವು ಉದಯಗಿರಿ ಬೆಟ್ಟದ ಮೇಲೇ ಇದ್ದೇವೆ. ಇಲ್ಲಿನ ಗುಹೆಗಳನ್ನೇ ನೋಡ್ತಾ ಇದ್ದೇವೆ. ಇಲ್ಲಿಂದ ಮುಂದಕ್ಕೆ ನಾವು ಕಂದಗಿರಿ ಗುಹೆಗಳನ್ನು ದರ್ಶಿಸಬೇಕು. ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಕೆಲವು ಕಡೆ ತುಂಬ ಕಡಿದಾದ ಮೆಟ್ಟಲುಗಳು, ಕೆಲವು ಕಡೆ ಬಂಡೆಯ ಮೇಲೇ ನಡ್ಕೊಂಡು ಹೋಗಬೇಕು.
ಇಲ್ಲಿ ನೋಡಿ, ಇದು ಕಂದಗಿರಿ. ಕಡಿದಾದ ಮೆಟ್ಟಲುಗಳು ಕಂಡು ಬರ್ತಾ ಇವೆ ನೋಡಿ. ಈ ಮೆಟ್ಟಲುಗಳನ್ನು ಏರಿಕೊಂಡು ಮೇಲೆ ಹೋದರೆ ನಾನು ಆಗ ತೋರಿಸಿದಂಥ ಜೈನ ದೇವಾಲಯ ಕಂಡು ಬರ್ತದೆ. ಹಾಗೆ ತುಂಬ ಗುಹೆಗಳು ಕೂಡ ಇವೆ. ಹೀಗೆ ಮೇಲೆ ಏರ್ತಾ ಹೋಗಿ ಬೆಟ್ಟದ ಮೇಲಿನಿಂದ ಸುತ್ತಲಿನ ಒಂದು ವಿಹಂಗಮ ದೃಶ್ಯವನ್ನು ಕಾಣ್ತೇವೆ. ಇಲ್ಲೂ ಅಷ್ಟೇ ಸ್ವಲ್ಪ ಕಡಿದಾದ ದಾರಿಯೇ. ಮೆಟ್ಟಲುಗಳನ್ನು ಏರಬೇಕು ಮತ್ತು ಬಂಡೆ ಮೇಲೆ ನಡ್ಕೊಂಡು ಹೋಗಬೇಕು. ಅಂಥ ಕಷ್ಟ ಏನಿಲ್ಲ, ಹೋಗ್ಬೋದು. ನೋಡಿ, ಈಗ ಬೆಟ್ಟದ ಮೇಲೆ ಇದ್ದೇವೆ. ನಮಗೆ ನೋಡಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇರುವಂಥದ್ದೇ ಉದಯಗಿರಿ ಗುಹೆಗಳು. ಹಾಗೆ ಈ ಕಡೆಗೆ ಬಂದರೆ ಭುವನೇಶ್ವರ ನಗರ ಕೂಡ ಕಾಣ್ತಾ ಇದೆ. ಇದು ನೋಡಿ ಜೈನ ದೇವಾಲಯ ನಾನು ಹೇಳಿದ್ದು, ಕಂದಗಿರಿ ಬೆಟ್ಟದ ಮೇಲೆ. ಅಂದರೆ ಇದು ತುಂಬ ಪುರಾತನ ಏನಲ್ಲ, ಕೆಲವು ವರ್ಷಗಳ ಹಿಂದಿನದು. ನಮಸ್ಕಾರ ವೀಕ್ಷಕರೇ, ನಾನು ಲೀಲಾ ಮಣ್ಣಾಲ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.